ಹಿಂದೂಗಳ ಕಾರ್ಯಕ್ರಮ ಇದ್ದಾಗ ಮುಸ್ಲಿಮರು ಹೋಗ್ತಾರ, ಮುಸ್ಲಿಮರ ಕಾರ್ಯಕ್ರಮ ಇದ್ದಾಗ ಹಿಂದೂಗಳು ಬಂದು ನಿಲ್ಲುವಂತ ಏಕೈಕ ತಾಲೂಕನ್ನು ಕರ್ನಾಟಕ ನೋಡಾಕತ್ತೀನಿ, ಅವರು ಅಥಣಿ ತಾಲೂಕು ಅನ್ನುವಂಥದ್ದು ಬಹಳ ಅಭಿಮಾನದ ಹೇಳಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಬಳವಾಡದೊಳಗೂ ಸಹಿತ ಅಲ್ಲಿ ನದಾಪ್ ಕುಟುಂಬ ಅನ್ನುವಂಥದ್ದಿದೆ. ಅವರು ಕೂಡ ಪ್ರತಿನಿತ್ಯ ಪ್ರವಚನದಾಗ ಬರುವುದು, ಪ್ರವಚನ ಎಲ್ಲಾ ಕುಟುಂಬದವರು ಸಮೇತವಾಗಿ ಬಂದು ಪ್ರವಚನ ಕೇಳಿ ಅವರು ಕೂಡ ತನು ಮನ ಧನದ ಸೇವೆನ ಅರ್ಪಣೆಯನ್ನು ಮಾಡುವಂಥದ್ದು. ನಾನು ಅಥಣಿ ತಾಲೂಕಿನ ಕಳೆದ 4-5 ವರ್ಷ ಈ ಭಾಗಕ್ಕೆ ಪ್ರವಚನ ಮಾಡ್ಲಿಕ್ಕೆ ಬರಲಿಕ್ಕತ್ತೆ. ಎಲ್ಲಾ ಕಡೆನೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಭಕ್ತಿ ನಾಡು ಅಂತಂದ್ರೆ ಈ ಅಥಣಿ ತಾಲೂಕ. ಕಾರಣ ಏನು ಅಂತಂದ್ರೆ ಅಪ್ಪ ಮುರುಗೇಂದ್ರ ಶಿವಯೋಗಿಗಳು ಅನ್ನುವಂಥವ್ರು ಅಂತ ದೊಡ್ಡ ದೊಡ್ಡ ಮಹಾತ್ಮರು ಈ ನಾಡಿನೊಳಗೆ ಆಗಿ ಹೋಗ್ಯಾರ. ಅಂತವರ ಆದರ್ಶಗಳು ಈ ನಾಡಿನೊಳಗೆ ಉಳಿದಿದೆ ಅನ್ನುವಂಥ ಮಾತಿನೊಳಗೆ ಈ ಸಂದರ್ಭದಲ್ಲಿ ಅವರು ಕೂಡ ಗ್ರಾಮದೊಳಗೂ ಸಹಿತ ನಾವು ಕೂಡ ಇದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿ ಒಳಗೆ ಸ್ವಲ್ಪ ಸಮಾಜದವರು ಮುಸ್ಲಿಂ ಬಾಂಧವರು ಇದ್ರೂ ಕೂಡ ನೀವು ಮಾಡುವಂತ ಕಾರ್ಯಕ್ರಮ ನಾವೆಲ್ಲರೂ ಸಹಕಾರಿ ಇರ್ತೀವಿ ಅಂತ ತಿಳ್ಕೊಂಡು ಗ್ರಾಮದ ಎಲ್ಲಾ ಹಿರಿಯರು ಕೂಡ ಬಂದು ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಕತ್ತಾರಲ್ಲ, ಇದಕ್ಕಿಂತಲೂ ಹೆಚ್ಚಿನ ಸಂತೋಷ ಮತ್ತೊಂದಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನೊಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ನಮ್ಮನ್ನು ಕೂಡ ಕರೆಸಿ 4 ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ವೇದಿಕೆ ಮೇಲೆ ಇರತಕ್ಕಂಥ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.